ವಿಮ್ಸ್ನಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೊಂದು ಸಮಸ್ಯೆ. ಆಪರೇಷನ್ ಮಾಡಿಸಿಕೊಂಡಿದ್ದ ಮೂವರಲ್ಲಿ ಇಲಿ ಜ್ವರ ಪತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಲು ಸಾವು. ಪರೀಕ್ಷೆ ನಡೆಸಿದ ಬಾಣಂತಿಯರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ವಿಮ್ಸ್ನಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈಗ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೊಂದು ಸಮಸ್ಯೆ. ಆಪರೇಷನ್ ಮಾಡಿಸಿಕೊಂಡಿದ್ದ ಮೂವರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಲು ಸಾವುಗಳು. ಪರೀಕ್ಷೆ ನಡೆಸಿದ ಬಾಣಂತಿಯರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಇಬ್ಬರು ಬಾಣಂತಿಯರು ಡಿಸ್ಚಾರ್ಜ್ ಆಗಿದ್ದು ಮತ್ತೊಬ್ಬರಿಗೆ ಈಗ ಚಿಕಿತ್ಸೆ ಮುಂದುವರೆದಿದೆ. ಹೆರಿಗೆ ಮಾಡಿಸಿಕೊಂಡಿದ್ದ ಬಾಣಂತಿಯರಲ್ಲಿ ಈಗ ಟೆನ್ಷನ್. ವಿಮ್ಸ್ನಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೊಂದು ಸಮಸ್ಯೆ. ಆಪರೇಷನ್ ಮಾಡಿಸಿಕೊಂಡಿದ್ದ ಮೂವರಲ್ಲಿ ಇಲಿ ಜ್ವರ ಪತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಲು ಸಾವು. ಪರೀಕ್ಷೆ ನಡೆಸಿದ ಬಾಣಂತಿಯರಲ್ಲಿ ಈಗ ಇಲಿ ಜ್ವರ ಪತ್ತೆಯಾಗಿದೆ. ಇಬ್ಬರು ಬಾಣಂತಿಯರು ಡಿಸ್ಚಾರ್ಜ್ ಆಗಿದ್ದು ಮತ್ತೊಬ್ಬರಿಗೆ ಈಗ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಿದೆ. ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗ್ತಾ ಇದೆ. ಸಾಲು ಬಾಣಂತಿಯರ ಸಾವುಗಳು ಕೇಳಿಬರ್ತಾ ಇತ್ತು, ನಡೆದಿದ್ದಾವೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಬಾಣಂತಿಯರ ಸಾಲು ಸಾವುಗಳ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳಿಗೆ ಈಗ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಆಪರೇಷನ್ ಮಾಡಿಸಿಕೊಂಡಿದ್ದ ಮೂವರು ಬಾಣಂತಿಯರಲ್ಲಿ ಈಗ ಇಲಿ ಜ್ವರ ಪತ್ತೆಯಾಗಿದೆ. ಬಳ್ಳಾರಿಯಲ್ಲಿ 4 ಬಾಣಂತಿಯರ ಸಾವು ಪ್ರಕರಣ. ರಾಜ್ಯ ಸರ್ಕಾರಕ್ಕೆ ತಲೆನೋವಾದ ಬಾಣಂತಿಯರ ಸಾವು. ಸರಣಿ ಸಾವಿನ ಬಳಿಕ ಕೊನೆಗೂ ಎಚ್ಚೆತ್ತ ರಾಜ್ಯ ಸರ್ಕಾರ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಪರಿಶೀಲನಾ ಸಭೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವ ಮಹತ್ವದ ಸಭೆ. ಕಳಪೆ ಗುಣಮಟ್ಟದ ಡ್ರಿಪ್ಸ್ಗಳಿಂದ ಸಾವನ್ನಪ್ಪಿರುವ ಶಂಕೆಯನ್ನು ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಪೆ ಗುಣಮಟ್ಟದ ಔಷಧಿ ಪೂರೈಕೆ ಆಗ್ತಿದೆಯಾ? ಬ್ಲಾಕ್ ಲಿಸ್ಟ್ನಲ್ಲಿರುವ ಕಂಪನಿಗಳ ಬಗ್ಗೆ ಸರ್ಕಾರಕ್ಕೆ ವರದಿ ಇಲ್ವಾ? ಸಿಎಂ ಸಿದ್ದರಾಮಯ್ಯಗೆ ವರದಿ ಸಲ್ಲಿಸಿರುವ ಅಧಿಕಾರಿಗಳು. ಪ್ರಕರಣದ ಬಗ್ಗೆ ಈಗ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆಯಲು ಸರ್ಕಾರ ಎಚ್ಚೆತ್ತುಕೊಂಡಿದೆ. 4 ಬಾಣಂತಿಯರ ಸಾವಿನ ಬಳಿಕ ಕಣ್ತೆರೆದ ಸರ್ಕಾರ. ಈ ಹಿಂದೆ ಫ್ರೀಡಮ್ ಟಿವಿ ಸಾಲು ವರದಿಯನ್ನು ಮಾಡಿತ್ತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳಿಲ್ಲ, ಕಳಪೆ ಗುಣಮಟ್ಟದ ಔಷಧಿಗಳಿದ್ದಾವೆ, ಔಟ್ಡೇಟೆಡ್ ಔಷಧಿಗಳಿದ್ದಾವೆ, ಅವುಗಳು ಬಳಕೆಗೆ ಸರಿ ಇಲ್ಲ ಅಂತೇಳಿ ನಾವು ವರದಿಯನ್ನು ಮಾಡಿದ್ವಿ. ಕಳೆದ 15 ದಿನಗಳಿಂದ ಕೂಡ ಮಾಡಿದ್ದೀವಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾಜ್ಯಾದ್ಯಂತ ಔಷಧಿಗಳೇ ಇಲ್ಲ, ಇದ್ರೂ ಕೂಡ ಕಳಪೆ ಗುಣಮಟ್ಟದ ಔಷಧಿಗಳಿದ್ದಾವೆ ಅಂತ ನಾವು ವರದಿ ಬಿತ್ತರಿಸಿದ್ವಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ತರುವ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ. ಅವರ ಗಮನಕ್ಕೂ ತರ್ತಕ್ಕಂಥದ್ರಲ್ಲಿ ಯಶಸ್ವಿ ಕೂಡ ಆಗಿದ್ವಿ. ಆದರೆ ಈಗ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ 4 ಬಾಣಂತಿಯರ ಸಾವೇನಿದೆ, ನಿಜಕ್ಕೂ ಕೂಡ ಯಾರು ಹೊಣೆ ಆಗ್ತಾರೆ ಅಂತಕ್ಕಂಥದ್ದು ಈಗ ಪ್ರಶ್ನೆ. ಸದ್ಯ 4 ಬಾಣಂತಿಯರ ಸಾವಿನ ಬಳಿಕ ಈಗ ಸರ್ಕಾರ ಕಣ್ತೆರೆದಿದೆ. ಅದರ ಬಗ್ಗೆ ಪರಿಶೀಲನೆ ಮಾಡಲು ಮುಂದಾಗಿದೆ. ಸಿದ್ದು ಸರ್ಕಾರಕ್ಕೆ ಬಾಣಂತಿಯರ ಸರಣಿ ಸಾವಿನ ಕಪ್ಪು ಚುಕ್ಕೆ. ಸರ್ಕಾರ ಕೇವಲ ಪರಿಶೀಲನಾ ಸಭೆ ನಡೆಸಿದರೆ ಮಾತ್ರ ಸಾಕಾಗುತ್ತಾ? ಬಳ್ಳಾರಿಯ ಆಸ್ಪತ್ರೆ ಅವ್ಯವಸ್ಥೆಗೆ ಮುಕ್ತಿ ಸಿಗೋದು ಯಾವಾಗ? ಕೇವಲ ಬಳ್ಳಾರಿ ಅಲ್ಲ, ರಾಜ್ಯದ ಅನೇಕ ಆಸ್ಪತ್ರೆಗಳ ಪರಿಸ್ಥಿತಿ ಕೂಡ ಇಷ್ಟೇ. ಇನ್ನೆಷ್ಟು ಅಮಾಯಕ ಬಾಣಂತಿಯರು ಬಲಿಯಾಗಬೇಕು? ಈವರೆಗೂ ಆಸ್ಪತ್ರೆಗೆ ಭೇಟಿ ನೀಡದೆ ಸಚಿವರ ನಿರ್ಲಕ್ಷ್ಯ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿಲ್ಲಬೇಕೆ ಅನ್ನೋ ಪ್ರಶ್ನೆ ಈಗ. ಯಾಕೋಗಿಲ್ಲ? ವೈದ್ಯಕೀಯ ಶಿಕ್ಷಣ ಸಚಿವರೇ ಏನು ಮಾಡ್ತಿದ್ದೀರಾ? ಇತ್ತ ಗಮನ ಹರಿಸಿ. ಇನ್ನಾದರೂ ಅಮಾಯಕ ಬಾಣಂತಿಯರ ಜೀವ ಉಳಿಸೋ ಕೆಲಸ ಮಾಡಿ. ಸಿದ್ದು ಸರ್ಕಾರಕ್ಕೆ ಬಾಣಂತಿಯರ ಸರಣಿ ಸಾವಿನ ಕಪ್ಪು ಚುಕ್ಕೆ ಖಂಡಿತವಾಗ್ಲೂ. ಯಾಕೆಂತಂದರೆ ಸಾವು ಯಾವುದೇ ಆದರೂ ಕೂಡ, ಯಾರದೇ ಆದರೂ ಕೂಡ ಸಾವೇ. ಇನ್ನು ಅಚಾತುರ್ಯ, ಆಕಸ್ಮಿಕ ಆಕ್ಸಿಡೆಂಟ್ ಆಗೋದು, ಅಥವಾ ನ್ಯಾಚುರಲ್ ಕೆಲಾಮಿಟೀಸಿನೋ, ಅಥವಾ ವಯಸ್ಸಾಗಿಯೋ, ಅಥವಾ ಇನ್ನೋನೋ ಕಾರಣಗಳಿಂದ ಸಾವನ್ನಪ್ಪಿದ್ರೆ ಬಹುಶಃ ಅದನ್ನು ಸ್ವಲ್ಪ ನಾವು ಜೀರ್ಣಿಸ್ಕೊಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಸಮಾಧಾನ ಮಾಡ್ಕೋಬೋದು.
ಆದರೆ ಒಂದು ಜೀವಕ್ಕೆ ಜೀವವನ್ನು ಕೊಡಲಿಕ್ಕೆ ಹೋದಂಥ ಬಾಣಂತಿಯರು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಭಾಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಒಂದು ಹೆಣ್ಣು ಒಂದು ಕುಟುಂಬಕ್ಕೆ ಆಸರೆಯಾಗಿರ್ತಾರೆ. ಇನ್ನು ಗ್ರಾಮೀಣ ಭಾಗದ ಬಡ ಜನರು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು, ಶ್ರೀಮಂತರಲ್ಲ. ಬಡವರ ಮನೆಗೆ ಆ ಹೆಣ್ಮಗಳು ಎಷ್ಟು ಅವಶ್ಯಕತೆ ಇರುತ್ತೆ. ಆ ಮನೆಯ ದೀಪ ಆಗಿರ್ತಾರೆ ಅವರು, ಆ ಮನೆಗೆ ಅವರು ಸಾಕಷ್ಟು ದುಡಿತಾ ಇರ್ತಾರೆ. ಅಂಥ ಹೆಣ್ಮಕ್ಳು ಹೋದಂಥ ಸಂದರ್ಭದಲ್ಲಿ ಅವರ ಕುಟುಂಬದ ಪರಿಸ್ಥಿತಿಯನ್ನು, ಇದು 4 ಬಾಣಂತಿಯರ ಸಾವಲ್ಲ, ನಿಜಕ್ಕೂ ಕೂಡ ಇದು 4 ಕುಟುಂಬಗಳ ಸಾವು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಆ ಕುಟುಂಬಗಳಿಗೆ ಅವರ ಅವಶ್ಯಕತೆ ಅಷ್ಟಿರ್ತದೆ. ಅಂತಹ ಒಂದು 4 ಬಾಣಂತಿಯರು ತೀರ್ಕೊಂಡ್ರೂ ಕೂಡ ಕಳಪೆ ಗುಣಮಟ್ಟದ ಔಷಧಿಗಳು ಅಥವಾ ಪರಿಶೀಲನೆ ಈಗ ಮಾಡ್ತಾ ಇದ್ದೀರಾ ಸರಿ, ಓಕೆ. ಆ ಒಂದು ಆಸ್ಪತ್ರೆಗೆ ಯಾರೂ ಕೂಡ ವಿಸಿಟ್ ಕೊಟ್ಟಿಲ್ಲ. ಯಾಕೆ? ಅಟ್ಲೀಸ್ಟ್ ಉಸ್ತುವಾರಿ ಸಚಿವರಾದರೂ ಭೇಟಿ ಕೊಡ್ಬೋದಲ್ವಾ? ಕೊಟ್ಟಿಲ್ಲ. ಅದೇ ಚುನಾವಣೆ ಸಂದರ್ಭಗಳಾದರೆ ಸಾಲು ಸಾಲು ಮಂತ್ರಿಗಳು ಹೋಗ್ತಾರೆ. ವಿಮ್ಸ್ನಲ್ಲಿ ಬಾಣಂತಿಯರ ಸಾವು ಪ್ರಕರಣ, ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ. ಬಾಣಂತಿಯರ ಸಾವಿಗೆ ಅನಾರೋಬಿಕ್ ಟೆಸ್ಟ್ನಲ್ಲಿ ಸ್ಪಷ್ಟತೆ. ವಿಮ್ಸ್ನಲ್ಲಿ ಬಾಣಂತಿಯರ ಸಾವು ಪ್ರಕರಣ, ಬೆಂಗಳೂರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ. ಅಧಿಕೃತವಾಗಿಲ್ಲ. ಅದಕ್ಕೆ ನಮಗೆ ಶಂಕೆ ಇರೋದ್ರಿಂದ ಮತ್ತೆ ಅದನ್ನ ಟೆಸ್ಟ್ ಕಳಿಸಿದೀವಿ. ಯಾಕಂದ್ರೆ ಹಿಂದೆ ಇದೇ ಫ್ಲೂಯಿಡ್ ಏನಿದೆ, ಫಿಂಗರ್ ಲ್ಯಾಕ್ಟೇಟ್ ಅಂತ ಹೇಳ್ತೀವಿ, ಫ್ಲೂಯಿಡ್, ಇದ್ರ ಬಗ್ಗೆ ಹಿಂದೆ ಅನುಮಾನಗಳು ಬಂದಾಗ ನಾವು ಟೆಸ್ಟ್ ಮಾಡಿಸಿ ಅದರಲ್ಲಿ ಕೆಲವು ಸ್ಯಾಂಪಲ್ಸ್ ಅಲ್ಲಿ ಅದು ರಿಜೆಕ್ಟ್ ಆಗಿದೆ, ನೆಗೆಟಿವ್ ಬಂದಿತ್ತು, ಸರಿ ಇಲ್ಲ ಅಂತ. ಆಮೇಲೆ ಮತ್ತೆ ಅದನ್ನ ಅವರು CDL ಕೋಲ್ಕತ್ತಾ ಲ್ಯಾಬ್ ಅಲ್ಲಿ ಕಳಿಸಿದ್ರು, ಅಲ್ಲಿ ಉಪಯೋಗ ಮಾಡಬಹುದು ಅಂತಲೂ ಕೂಡ ಕಳಿಸಿದ್ರು. ಅದ ನಂತರ ಒಂದು ಟೆಕ್ನಿಕಲ್ ಕಮಿಟಿ ಎಲ್ಲ ಮಾಡಿ ಅದನ್ನೆಲ್ಲ ಮತ್ತೊಮ್ಮೆ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಯಾವ್ದ್ಯಾವ್ದು ಸರಿಯಾಗಿತ್ತು ಅದನ್ನು ಉಪಯೋಗ ಮಾಡೋದು ಕೂಡ ಅವಕಾಶ ಕೊಟ್ಟಿದ್ರು. ಈಗ ಇದರಲ್ಲಿ ಈ ಬ್ಯಾಚ್ ಅಲ್ಲಿ ಏನಾದ್ರು ಈಗ ಅದೇ ಉಪಯೋಗ ಮಾಡಿದರೆ ಅದ್ರಲ್ಲಿ ಏನಾದ್ರು ನೆಗೆಟಿವ್ ಇದೆಯಾ ಅಥವಾ ಸರಿ ಇಲ್ವಾ ಅಂತ ಅದರ ಒಂದು ಕ್ವಾಲಿಟಿ ಬಗ್ಗೆ ನೋಡ್ತಕ್ಕಂಥದ್ದು ಮುಖ್ಯ ಆಗಿದೆ. ಅದನ್ನೀಗ ಕಳಿಸಿದೀವಿ. ಅಲ್ಲಿ ಒಂದು ಅನರೋಬಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಅನರೋಬಿಕ್ ಟೆಸ್ಟ್ ಮಾಡಿದರೆ ಅಲ್ಲೇ ಮಾಡಿದರೆ ಅದರಲ್ಲಿ ಅದೇನು ಸಮಸ್ಯೆ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಟೆಸ್ಟ್ ಅದು ಆಗ್ಬೇಕು. ಇನ್ನು ಸದ್ಯ ಈಗ ದಿನೇಶ್ ಗುಂಡೂರಾವ್ ಅವರು ಸಚಿವರು, ಆರೋಗ್ಯ ಸಚಿವರು, ಹಿರಿಯ ಸಚಿವರು, ಭಾಳ ಅನುಭವ ಇರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂತಂದರೆ, ರಿಂಗರ್ ಲ್ಯಾಕ್ಟೇಟ್ ಅಂತಕ್ಕಂಥ ಒಂದು ಔಷಧಿ ಏನು ಬರುತ್ತೆ ಅದನ್ನು ಬಳಸಿದ್ವಿ, ಅದನ್ನು ಗುಣಮಟ್ಟವನ್ನು ಕೂಡ ಪರಿಶೀಲನೆ ಮಾಡಿಸಿದ್ವಿ, ಬಳಸ್ಬೋದು ಅಂತ ವರದಿ ಬಂದ ಹಿನ್ನೆಲೆ ಬಳಸಿದ್ವಿ ಅಂತ. ಈ ರಿಂಗರ್ ಲ್ಯಾಕ್ಟೇಟ್ ಅನ್ನೋದಿದೆಯಲ್ಲ, ಅದು ಮಹಿಳೆಯರಲ್ಲಿ ಯಾರು ಡಿಹೈಡ್ರೇಟ್ ಆಗಿರ್ತಾರೆ, ಸಾಮಾನ್ಯವಾಗಿ ನೀರಿನ ಪ್ರಮಾಣದ ಅಂಶ ಕಡಿಮೆ ಆಗಿರ್ತದಲ್ಲ ಬಾಣಂತಿಯರಿಗೆ, ಅವರಿಗೆ ಎಲೆಕ್ಟ್ರೋಲ್ಸ್ ಮತ್ತು ವಾಟರ್ ಲೆವೆಲ್ ಕಡಿಮೆ ಇರ್ತದಲ್ಲ, ಅವರಿಗೆ ಅದೊಂದು ಬೂಸ್ಟರ್ ಡೋಸ್ ಥರ, ಅಂದರೆ ಅವರಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಔಷಧಿ ಅದು. ಅದರ ಸಮಸ್ಯೆ ಆಗಿದೆ ಅಂತಕ್ಕಂಥ ಒಂದು ಶಂಕೆ ಇದೆ ಅಂತ ಹೇಳ್ತಿದ್ದಾರೆ. ಬಹುಶಃ ಈ ಮಾತನ್ನು ಬಳ್ಳಾರಿಯಲ್ಲಿ ಹೇಳಿದರೆ ಉಪಯೋಗ ಆಗ್ತಿತ್ತು. ಸೊ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಈಗ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಸಂಧ್ಯಾ ಸೊರಬ ಅವರು ಫೋನ್ ಸಂಪರ್ಕದಲ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸಂಧ್ಯಾ, ಈಗ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೊಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇದೇ ಮಾತನ್ನು ಬಳ್ಳಾರಿಯಲ್ಲಿ ಹೋಗಿ ಅಥವಾ ಯಾರು ಬಾಣಂತಿಯರು ಸಾವಿಗೀಡಾಗಿದ್ದಾರೆ, ಸರ್ಕಾರದ ನಿರ್ಲಕ್ಷ್ಯ, ವೈದ್ಯರ ನಿರ್ಲಕ್ಷ್ಯ, ಯಾರ್ದೋ ಒಟ್ಟಿನಲ್ಲಿ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾರೆ, ಅಲ್ಲಿ ಹೇಳಿದರೆ ಚೆನ್ನಾಗಿರ್ತಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮೀಪತಿ, ನಿಜಕ್ಕೂ ಇದು ಬಳ್ಳಾರಿಯ ಬೀಮ್ಸ್ ನಲ್ಲಿ ನಡೆದಿರುವಂತಹ ಏನು ಬಾಣಂತಿಯರ ಸಾವು ಏನಿದೆ ಅದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಸಹಿ. ಹಾಗಾಗಿ ಇದನ್ನ ವಿಪಕ್ಷಗಳು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಎಲ್ಲ ಸಂದರ್ಭ ಇದೆ. ಹಾಗಾಗಿ ಏನು ಪ್ರಮುಖವಾಗಿ IV ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ಬಳಕೆಯಿಂದಾನೇ ಕೂಡ ಇದಾಗಿದೆ ಅಂತ ಏನು ಅನುಮಾನ ವ್ಯಕ್ತವಾಗಿದೆ. ಆ ಅನುಮಾನದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಮುಂಜಾಗ್ರತೆ ಕ್ರಮವಾಗಿ IV ರಿಂಗರ್ ಲ್ಯಾಕ್ಟೇಟ್ ಬಳಕೆಯನ್ನ ತಡೆ ಹಿಡಿಯಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ನೀಡಿದ್ದಾರೆ. ಈಗ ಈ ನಿಜಕ್ಕೂ ಇದರಿಂದಾನೇ IV ರಿಂಗರ್ ಲ್ಯಾಕ್ಟೇಟ್ ಇಂದಾನೇ ಅವ್ರದ್ದು ಸಾವಾಗಿದೆಯಾ
ಅಥವಾ ಯಾಕಾಗಿದೆ ಅನ್ನೋದಕ್ಕೋಸ್ಕರ ಅನರೋಬಿಕ್ ಟೆಸ್ಟಿಂಗ್ ಕಳಿಸಲಾಗಿದೆ. ಅನರೋಬಿಕ್ ಟೆಸ್ಟಿಂಗ್ ಅಲ್ಲಿ ಈ ದ್ರಾವಣ ಬಳಸಿದ್ರಿಂದಲೇ ಈ ಬಾಣಂತಿಯರು ಮೃತಪಟ್ಟಿದ್ದಾರೋ ಅಥವಾ ಇಲ್ಲೋ ಅನ್ನೋದು ವರದಿ ಬರುತ್ತೆ. ಅದಕ್ಕೆ 8 ರಿಂದ 9 ದಿನಗಳ ಕಾಲ ಬೇಕು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಇವ್ರು ಏನ್ ಹೇಳ್ತಾರೆ, IV ರಿಂಗಲ್ ಆಕ್ವೆಟ್ ಅನ್ನ ಸ್ಟಾಪ್ ಮಾಡಿದೀವಿ ರಾಜ್ಯಾದ್ಯಂತ. ಇನ್ನು ಸೆಂಟ್ರಲ್ ಡ್ರಗ್ ಲ್ಯಾಬೋರೇಟರಿ ಟೆಸ್ಟಿಂಗ್ ನಲ್ಲಿ ಇದನ್ನು ಬಳಸಬಹುದು ಅಂತ ವರದಿ ಬಂದಿದೆ. ಸ್ಟ್ಯಾಂಡರ್ಡ್ ಹೊಂದಿದ ಬ್ಯಾಚ್ ಗಳ ಬಗ್ಗೆ ಬಳಕೆಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಈ ಹಿಂದೆ ನಾವು ಒಂದ್ಸತಿ ಟೆಸ್ಟ್ ಕೊಟ್ಟಿದ್ವಿ, ಅದ್ರಲ್ಲಿ ಎಲ್ಲಾದು ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿತ್ತು. ಅದು ಸರಿ ಇದೆ ಸಂಧ್ಯಾ. ಇಲ್ಲಿ ಬಹಳ ಮುಖ್ಯವಾಗಿರೋ ಪ್ರಶ್ನೆ ಏನ್ ಗೊತ್ತಾ, ಈಗ ಯಾಕೆ ಇದು ಆಯ್ತು ಅಂತಕ್ಕಂಥದ್ದು ಪಾರ್ಟ್ ಕಂಡುಹಿಡಿಯೋದು, ಯಾಕೆ ಆಯ್ತು ಅಂತಕ್ಕಂಥದ್ದು ಅದು ಸೆಕೆಂಡ್ರಿ. ಬಟ್ ಈಗ ಆಗೋಗಿದೆಯಲ್ಲ, ಅದಕ್ಕೆ ಏನು ಉತ್ತರ ಇದೆ ಸರ್ಕಾರದ ಹತ್ರ, ಆರೋಗ್ಯ ಸಚಿವರ ಹತ್ರ? ಅದಕ್ಕೇನು ಉತ್ತರ ಇದೆ? ಅದೇ ಉತ್ತರ ಏನು ಅಂದ್ರೆ, ರಾಜ್ಯಾದ್ಯಂತ IV ರಿಂಗಲ್ ಆಕ್ವೆಟ್ ಅನ್ನ ಮುಂಜಾಗ್ರತೆ ಕ್ರಮವಾಗಿ ಬಳಕೆಯನ್ನ ತಡೆ ಹಿಡಿಯಲಾಗಿದೆ, ಒಂದು ಪ್ರಮುಖ ಅಂಶ. ಮತ್ತೊಂದು, ಈ ಅನರೋಬಿಕ್ ಟೆಸ್ಟ್ ಗೆ ಏನ್ ಕಳಿಸಿದ್ದಾರೆ ಅದು ಕೂಡ ಪ್ರಮುಖ ಅಂಶ. ಅಷ್ಟೇ ಅಲ್ಲದೆ CM ಸಿದ್ದರಾಮಯ್ಯ ಈಗ ಸಭೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಾಣಂತಿಯರ ಬೀಮ್ಸ್ ನಲ್ಲಿ ನಡೆದಿರೋ ಬಾಣಂತಿಯರ ಸಾವು ಏನಿದೆ ಅದರ ಪರಿಶೀಲನೆಗೆ ಇವತ್ತೇ ಪರಿಶೀಲನಾ ಸಭೆಯನ್ನ ಆರೋಗ್ಯ ಅಧಿಕಾರಿಗಳು ಹಾಗೆ ಗೃಹ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿದಂತೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ತಜ್ಞರು ಸೇರಿದಂತೆ ಒಂದು ತಾಂತ್ರಿಕ ಈಗಾಗ್ಲೇ ಮಾಡ್ತಾ ಇದ್ರೆ, ಮೀಟಿಂಗ್ ಮಾಡ್ತಾ ಇದ್ರೆ. ಮೀಟಿಂಗ್ ನಡೆದ ನಂತರ ಅವ್ರೇನು ಹೊಸದಾಗಿ ಏನ್ ಇದ್ ಮಾಡ್ತಾರೆ, ಏನ್ ಬರುತ್ತೆ, ಮತ್ತೇನು ಪ್ರಮುಖವಾಗಿ ಏನನ್ನ ಮಾಡಬಹುದು ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಮೀಟಿಂಗ್ ಮಾಡ್ತಾ ಇದ್ರೆ. ಆದ್ರೆ CDL ನ ವರದಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ತಜ್ಞರ ತಾಂತ್ರಿಕ ಸಮಿತಿ ರಚಿಸಿ ಟೆಸ್ಟಿಂಗ್ ನಡೆಸಿ ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಕೆಲವು ಬ್ಯಾಚ್ ಗಳ ದ್ರಾವಣವನ್ನು ಬಳಸೋಕೆ ಮಾತ್ರ ಅವಕಾಶ ಮಾಡಿಕೊಡಲಾಗಿತ್ತು. ಆದ್ರೆ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದ್ರಾವಣ ಬಳಕೆ ಆಗಿದ್ದು, ಜಿಲ್ಲಾ ಆಸ್ಪತ್ರೆಗಳಲ್ಲಿ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾತ್ರ ಅನುಮಾನ ವ್ಯಕ್ತವಾಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ನಾವು ಈಗ ಸ್ಟಾಪ್ ಮಾಡಿದೀವಿ, ಮುಂಜಾಗ್ರತಾ ಕ್ರಮವಾಗಿ ಅದನ್ನ ಸದ್ಯಕ್ಕೆ ನಿಲ್ಸಿದೀವಿ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್, ಲಕ್ಷ್ಮೀಪತಿ. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸಂಧ್ಯಾ. ಇಲ್ಲಿ ಬಹಳ ಮುಖ್ಯವಾಗಿ ಈಗ 4 ಬಾಣಂತಿಯರ ಸಾವಿನ ಬಳಿಕ ಸರ್ಕಾರ ಕಣ್ತೆರೆದಿದೆ, ಎಚ್ಚೆತ್ಕೊಂಡಿದೆ. ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳನ್ನು ಈಗ ಹುಡುಕ್ಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಒಳ್ಳೆಯ ರೀತಿಯ ಕೆಲಸ. ಆದರೆ ಈ 4 ಸಾವಿಗೆ ಯಾರು ಕಾರಣ, ಅವರ ತಲೆದಂಡ ಏನು, ಅಥವಾ ಜೊತೆಗೆ ಬಹಳ ಮುಖ್ಯವಾಗಿ ಆ 4 ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಏನು? ಆ 4 ತಮ್ಮದಲ್ಲದ ತಪ್ಪಿಗೆ ತಾವು ಸಾಯಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಸತ್ತಿಲ್ಲ ಅವರು. ಸೊ ಹಂಗಾಗಿ ಅವರಿಗೆ ಏನು ಪರಿಹಾರ, ಸರ್ಕಾರ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ತಪ್ಪನ್ನು ಸರಿಪಡಿಸೋದು ಒಂದು, ಆದರೆ ಆ ತಪ್ಪಾಗಿರ್ತಕ್ಕಂಥದಕ್ಕೆ ಅದನ್ನು ಸರಿಪಡಿಸೋದ್ರ ಜೊತೆಗೆ ಆ ಕುಟುಂಬಗಳಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಕುಟುಂಬದ ಜೊತೆ ಸರ್ಕಾರ ನಾವಿದ್ದೀವಿ ಅಂತ ಹೇಳಬೇಕು. ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಒಂದು ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಸರ್ಕಾರ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿದೆ.